ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಅಂಗ್ರಿ ಬರ್ಡ್. ಇವತ್ತು ನಾವು KSOU MBA ಥರ್ಡ್ ಸೆಮ್ನಲ್ಲಿರೋ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 2025-2026 ಎಕ್ಸಾಮಿನೇಷನ್ಸ್ ನೋಡ್ಕೊತ ಹೋಗೋಣ. ಇದು CBCS ಸಿಲೆಬಸ್ ಆಗಿರತ್ತೆ ರೀ, ಮತ್ತು ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಬಿಕಾಸ್ ಇದು ತುಂಬ ದೊಡ್ಡ ವಿಡಿಯೋ ಆಗಿರೋದ್ರಿಂದ ನಾನು ಪಾರ್ಟ್ ವಿಡಿಯೋ ಹಾಕಿ ಮಾಡ್ತೀನಿ. ಸೊ ವಿಡಿಯೋ ಒಳಗೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಅಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ಸ್ಟ್ರೈಟ್ ಇವಾಗ ನಾ ವಿಡಿಯೋ ಒಳಗೋಗೋಣ. ಫಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ಎಕ್ಸ್ಪ್ಲೈನ್ ಹೌ ಕಾಂಪಿಟೇಟಿವ್ ಅಡ್ವಾಂಟೇಜ್ ಕ್ಯಾನ್ ಬಿ ಅಚೀವ್ ಥ್ರೂ ವ್ಯಾಲ್ಯೂ ಚೈನ್ ಅನಾಲಿಸಿಸ್. ಸೊ ಇದರಲ್ಲಿ ಮೇಯ್ನ್ ಕ್ವಶನ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅದು ಫುಲ್ ಡೀಪ್ ಅಲ್ಲ. ಲೈಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಅಷ್ಟು ಮಾತ್ರ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ಸೊ ಇದರಲ್ಲಿ ನಮಗೆ ಫಸ್ಟ್ ನಾವು ಏನು ಬರಿಬೇಕು ಅಂದರೆ, ಕಾಂಪಿಟೇಟಿವ್ ಅಡ್ವಾಂಟೇಜ್ ಥ್ರೂ ವ್ಯಾಲ್ಯೂ ಚೈನ್ ಅನಾಲಿಸಿಸ್, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕು. ಮತ್ತು ವಾಟ್ ಇಸ್ ಚೈನ್ ವ್ಯಾಲ್ಯೂ ಅಂತ ಕೊಡಬೇಕು. ಸೊ ಚೈನ್ ವ್ಯಾಲ್ಯೂದಲ್ಲಿ ಬಂದು ನಮಗೆ ಪ್ರೈಮರಿ ಆ್ಯಕ್ಟಿವಿಟೀಸ್ ಮತ್ತು ಸಪೋರ್ಟ್ ಆ್ಯಕ್ಟಿವಿಟೀಸ್ ಅಂತ ಬರುತ್ತೆ, ಅದೆರಡು ಬ್ರೇಕ್ ಮಾಡಿ ಬರೀಬೇಕಾಗತ್ತೆ. ಮತ್ತು ಹೌ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇಸ್ ಅಚೀವ್ಡ್, ಅದು ಫಸ್ಟ್ ಒನ್ ಏನಪ್ಪ ಅಂದರೆ, ಕಾಸ್ಟ್ ಅಡ್ವಾಂಟೇಜ್ ಥ್ರೂ ಕಾಸ್ಟ್ ಎಫಿಷಿಯನ್ಸಿಯಿಂದ ಅವರು ಅಚೀವ್ ಮಾಡಿರ್ಬೋದು. ಆರ್ ಡಿಫ್ರೆನ್ಷಿಯೇಷನ್ ಥ್ರೂ ವ್ಯಾಲ್ಯೂ ಕ್ರಿಯೇಷನ್ ಆಗಿರ್ಬೋದು. ಸೊ ಇಲ್ಲಿದೆಯಲ್ಲ ಇದು. ಮತ್ತು ಥರ್ಡ್ ಯಾವುದು ಅಂದರೆ, ಫೋಕಸ್ ಆನ್ ಕೋರ್ ಕಾಂಪಿಟೆನ್ಸೀಸ್, ಇಲ್ದಿರೋ ಕಾಂಪಿಟೆನ್ಸೀಸ್ ಎಲ್ಲ ಬಿಟ್ಟು ಅವ್ರಿಗೆ ಮೇನ್ ಕೋರ್ ಕಾಂಪಿಟೆನ್ಸೀಸ್ ಏನೆಲ್ಲ ಇದೆಯೋ ಅದ್ರ ಮೇಲೆ ಅವರು ಫೋಕಸ್ ಮಾಡೋದಾಗಿರ್ಬೋದು. ಮತ್ತು ಲಿಂಕೇಜ್ ಬಿಟ್ವೀನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ, ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ನೀಡ್ಸ್. ನಾವೊಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಆ ಬಿಸ್ನೆಸ್ಸಲ್ಲಿ ಕಸ್ಟಮರ್ ನೀಡ್ಸ್ ಏನಿದೆ ಅಂತ ಗೊತ್ತಾಗಬೇಕು. ಅದು ಬಿಟ್ಟು ಅವ್ರು ಇಷ್ಟ ಬಂದಂಗೆ ಥರ ಪ್ರಾಡಕ್ಟ್ಸ್ನೆಲ್ಲ ಲಾಂಚ್ ಮಾಡಿಬಿಟ್ರೆ ಅದು ಎಲ್ಲ ಕಸ್ಟಮರ್ಸ್ಗೂ ಇಷ್ಟ ಆಗಬೇಕಲ್ಲ. ಫಸ್ಟ್ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವೆಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿರೋ ಕಸ್ಟಮರ್ಸ್ಗೆ ಏನು ನೀಡ್ ಇದೆ, ಅದು ಇವಾಗ ನಾವೇನಾದರೂ ಒಂದು ಪ್ರೊಡ್ಯೂಸ್ ಮಾಡಿದ್ರೆ ಅದು ತಗೊತಾರ ಅನ್ನೋದೆಲ್ಲ ನೋಡಿ ಕ್ರಿಯೇಟ್ ಮಾಡಬೇಕು. ಸೊ ಇದೆಲ್ಲ ಬಂದು ವಾಟ್ ಇಸ್ ದಿಸ್ ಟು ಅಚೀವ್ ದಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಕ್ಯಾನ್ ಬಿ ಅಚೀವ್ ಥ್ರೂ ದೀಸ್ ವ್ಯಾಲ್ಯೂಸ್, ದೀಸ್ ಕೈಂಡ್ ಆಫ್ ವ್ಯಾಲ್ಯೂಸಿಂದ ಅವರು ಅಚೀವ್ ಮಾಡಿರ್ತಾರೆ. ಸೊ ಸೆಕೆಂಡ್ ಒನ್ ಏನಪ್ಪ ಅಂದರೆ, ಡಿಫೈನ್ ವರ್ಟಿಕಲ್ ಇಂಟಿಗ್ರೇಷನ್. ಸೊ ಡಿಫೈನ್ ವರ್ಟಿಕಲ್ ಇಂಟಿಗ್ರೇಷನ್ ಅಂದರೆ, ಇಟ್ ಈಸ್ ಎ ಸ್ಟ್ರಾಟಜಿಕ್ ಅಪ್ರೋಚ್ ವೇರ್ ಎ ಕಂಪನಿ ಎಕ್ಸ್ಪ್ಯಾಂಡ್ಸ್ ಇಟ್ಸ್ operation into different stages of production or distribution process within the same industry. Instead of relying on external suppliers or distributors, the company take control over multiple steps in value chain from the raw material to manufacturing to the final sale. So as a manufacturer ಆಗಿ ಅವರು ಈ ಸಪ್ಲೈಸ್ ಆರ್ ಡಿಸ್ಟ್ರಿಬ್ಯೂಟರ್ಸೇ ಒಂದು ಪ್ರಾಡಕ್ಟ್ಸ್ನ ತಗೊಂಡೋಗಿ ಆಚೆ ಮಾರಾಟ ಮಾಡಿ ನಮಗೆ ಪ್ರಾಫಿಟ್ ತಂದು ಕೊಡ್ತಾರೆ ಅನ್ನೋದೆಲ್ಲ ಇಲ್ಲ. ಅವರು ಅವ್ರದ್ದೇ ಆದಂಥ ಬಿಸ್ನೆಸ್ನ ಪ್ರೊಡಕ್ಷನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಲೈಕ್ ಇವಾಗ ಒಂದು ಏರಿಯಾದಲ್ಲಿ ಮಾತ್ರ ಇದೆ ಅಂದರೆ ಪಕ್ಕದ ಏರಿಯಾ ಲೈಕ್ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಬೇಕು ಡಿಸ್ಟ್ರಿಬ್ಯೂಷನ್ನ. ಅವಾಗ ಅವರ ಬಿಸ್ನೆಸ್ಸು ಕೂಡ ಜಾಸ್ತಿ ಬೆಳೆಯುತ್ತೆ, ಅದರಿಂದ ಅವರು ಜಾಸ್ತಿ ಸೇಲ್ಸ್ ಮಾಡ್ಬೋದು, ಅವ್ರಿಗೆ ಪ್ರಾಫಿಟ್ ಬರುತ್ತೆ ಅಟ್ ಎಂಡ್ ಆಫ್ ದ ಡೇ. ಇದೆಲ್ಲ ಒಂದು ವರ್ಟಿಕಲ್ ಇಂಟಿಗ್ರೇಷನ್ ಅಂತ. ವರ್ಟಿಕಲ್ ಅಂದರೆ ಲೈಕ್ ಸುತ್ತಮುತ್ತ ಇರೋದಲ್ಲ, ವರ್ಟಿಕಲ್ ಹಾರಿಜಾಂಟಲ್ ಅದೆಲ್ಲ ಪ್ರಾಕ್ಟಿಕಲಾಗಿ ಬಿಟ್ಬಿಡಿ. ಬಟ್ ವರ್ಟಿಕಲ್ ಅಂದರೆ ಲೈಕ್ ಎಲ್ಲ ಕಡೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಪ್ರೊಡಕ್ಷನ್ ಆಗಲಿ ಡಿಸ್ಟ್ರಿಬ್ಯೂಷನ್ ಆಗಲಿ ಅನ್ನೋದು. ಆ್ಯಂಡ್ ಇದರಲ್ಲಿ ಟೈಪ್ಸ್ ಯಾವೆಲ್ಲ ಬರುತ್ತೆ ಅಂದರೆ, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮತ್ತು ಫಾರ್ವರ್ಡ್ ಇಂಟಿಗ್ರೇಷನ್. ಸೊ ಇದರಲ್ಲಿ ಬಂದು ಬ್ಯಾಕ್ವರ್ಡ್ ಅಂದರೆ, ಎ ಕಾರ್ ಮ್ಯಾನುಫ್ಯಾಕ್ಚರ್ ಬೈಯಿಂಗ್ ಎ ಟೈರ್ ಕಂಪನಿ. ಸೊ ಅವ್ರಿಗೆ ಒಂದು ಟೈರ್ ಕಂಪನಿಯ ಜೊತೆ ಟೈಅಪ್ ಮಾಡಿಕೊಂಡ್ರೂ ಆಗುತ್ತೆ, ಬಟ್ ಅವ್ರದ್ದೇ ಒಂದು ಕಂಪನಿ ಆಗಿದ್ದರೆ ಆ ಥರ ಎಕ್ಸಾಂಪಲ್ಸ್ ಕೊಡ್ತಾ ಹೋಗಬೇಕು. ಮತ್ತು ಫಾರ್ವರ್ಡ್ ಇಂಟಿಗ್ರೇಷನ್ ಅಂದರೆ, ಎ ಕ್ಲಾತಿಂಗ್ ಮ್ಯಾನುಫ್ಯಾಕ್ಚರ್ ಓಪನಿಂಗ್ ಇಟ್ಸ್ ಓನ್ ರಿಟೈಲ್ ಶಾಪ್ಸ್. ಕ್ಲಾತಿಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ, ಒಂದು ಗಾರ್ಮೆಂಟ್ಸ್ ಅಂದ್ಕೊಳ್ಳಿ, ಪಕ್ಕದಲ್ಲೇ ಏನೋ ಒಂದು ಪುಟ್ಟಾಣಿ ಶಾಪ್ ಓಪನ್ ಮಾಡಿಬಿಟ್ಟು ಅದರದ್ದೇ ಆದಂಥ ಗಾರ್ಮೆಂಟ್ಸಲ್ಲಿ ಮಾಡಿರೋ ಎಲ್ಲ ಪ್ರತಿಯೊಂದು ಬಟ್ಟೆನೂ ಅಲ್ಲೇ ಅವ್ರು ಮಾರಾಟ ಮಾಡ್ಕೊತಾರಲ್ಲ. ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ ಆಗಿರೋ ಜಯನಗರಲ್ಲಿರೋ ಗಾರ್ಮೆಂಟ್ಸ್ ಅಂದರೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅನ್ನೋ ಹೆಸರು ಕೇಳ್ಪಟ್ಟಿರ್ತಾರೆ. ಇಟ್ಸ್ ಆ್ಯಕ್ಚುಲಿ ಎ ಗಾರ್ಮೆಂಟ್ಸ್. ಅವರು ನಮ್ಮ ಗಾರ್ಮೆಂಟ್ಸ್ ಅಲ್ಲಿರೋ ಬಟ್ಟೆನ ಬೇರೆಯವ್ರನ್ನ ತೊಗೊಂಡೋಗಿ ಮಾರಾಟ ಮಾಡಿಕೊಂಡು ದುಡ್ಡು ಮಾಡ್ಕೊತಿದ್ದಾರೆ. ವೈ ಕಾಂಟ್ ವಿ ಸೆಲ್ ದ ಸೇಮ್ ಪ್ರೈಸ್ ಆ್ಯಂಡ್ ವಿ ಕ್ಯಾನ್ ಮೇಕ್ ಎ ಪ್ರಾಫಿಟ್ ಅಂತ ಅವ್ರು ಡಿಸೈಡ್ ಮಾಡಿದಾರಲ್ಲ. ಸೊ ಇವಾಗ ಎಲ್ಲೋ ಕಡೆ ನೋಡ್ಬೋದು ನೀವು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅನ್ನೋದು ಹೆಸರೇ, ಅದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇರುತ್ತೆ ರೀ. ಸೊ ಮೋಸ್ಟ್ಲಿ ಅವ್ರ ಗಾರ್ಮೆಂಟ್ಸಲ್ಲಿ ಮಾಡಿರೋ ಪ್ರತಿಯೊಂದು ಬಟ್ಟೆನೂ ಅಲ್ಲಿ ಅವರು ಶೋಕೇಸ್ ಮಾಡಿರ್ತಾರೆ. ಪೀಪಲ್ ಗೋ ಆ್ಯಂಡ್ ಬೈ ದೇರ್ ಕಂಪೇರಿಂಗ್ ಟು ಅದರ್ ಶಾಪ್ಸ್. ಪೀಪಲ್ ಅಲ್ಲಿ ಜಾಸ್ತಿ ಹೋಗಿ ತೊಗೊತಾರೆ, ರೀಸನಲ್ ಪ್ರೈಸ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಏನಂದರೆ, ಪರ್ಪಸ್ ಇನ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಇದರೆಲ್ಲ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ ಹೆಂಗೆ ಬರುತ್ತೆ ಅಂತ ಒಂದು 2-3 ಪಾಯಿಂಟ್ ಬರಿಬೇಕಾಗತ್ತೆ.
ನೆಕ್ಸ್ಟ್ ವಾಟ್ ಈಸ್ ವಿಷನ್ ಆ್ಯಂಡ್ ಮಿಷನ್ ಸ್ಟೇಟ್ಮೆಂಟ್. ಸೊ ಫಸ್ಟ್ ನಾವು ವಿಷನ್ ಸ್ಟೇಟ್ಮೆಂಟ್ ನೋಡೋಣ. ವಿಷನ್ ಸ್ಟೇಟ್ಮೆಂಟ್ ಡಿಫೈನ್ಸ್ ದಟ್ ವಾಟ್ ಕ್ಯಾನ್ ಎ ಆರ್ಗನೈಸೇಷನ್ ಆಸ್ಪೈರ್ಸ್ ಟು ಬಿಕಮ್ ಇನ್ ಲಾಂಗ್ ಟರ್ಮ್ ಫ್ಯೂಚರ್. ಸೊ ಫ್ಯೂಚರಲ್ಲಿ ಏನಾಗಬೇಕು ಅಂತ ಅವ್ರಿಗೊಂದು ತಲೆ ಇಟ್ಕೊಳ್ತಾರಲ್ಲ ಅದನ್ನ ವಿಷನ್ ಸ್ಟೇಟ್ಮೆಂಟ್ ಅಂತಾರೆ. ಸೊ ಇವಾಗ ನಾನು ಒಂದು SLC ಹುಡುಗ ಇವಾಗ ಎಕ್ಸಾಮ್ ಬರಿಬೇಕು ಅಂದ್ಕೊಂಡಿದ್ದಾನಂದರೆ ಫ್ಯೂಚರಲ್ಲಿ ನಾನು ಇವತ್ತೆಲ್ಲ ಪ್ರತಿದಿನ ಕುತ್ಕೊಂಡು ನಾನು ಓದಿದ್ರೆ SLCಯಲ್ಲಿ ಪಕ್ಕ ಒಳ್ಳೆ ಮಾರ್ಕ್ ತಗೊತೀನಂತ ತಲೆಯಲ್ಲಿ ಇಟ್ಕೊತಾನೆ ಗೊತ್ತಾ, ಅದೆಲ್ಲ ಒಂದು ವಿಷನ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದ್ರದ್ದು ಪರ್ಪಸ್ ಬರಿಬೇಕು, ಫೋಕಸ್ ಬರಿಬೇಕು ಮತ್ತು ಎಕ್ಸಾಂಪಲ್ ಕೂಡ ಬರಿಬೇಕಾಗತ್ತೆ. ನೆಕ್ಸ್ಟ್ ಮಿಷನ್ ಸ್ಟೇಟ್ಮೆಂಟ್ ಅಂದರೆ ಮಿಷನ್ ಸ್ಟೇಟ್ಮೆಂಟ್ ಡಿಫೈನ್ಸ್ ದಿ ಆರ್ಗನೈಸೇಷನ್ ಕೋರ್ ಪರ್ಪಸ್, ಫಂಡಮೆಂಟಲ್ ರೀಸನ್ ಫಾರ್ ಎಕ್ಸಿಸ್ಟಿಂಗ್ ಆ್ಯಂಡ್ ಪ್ರೈಮರಿ ಆಬ್ಜೆಕ್ಟಿವ್ಸ್. ಸೊ ಇವಾಗ ಒಂದು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅದ್ರ ಕೋರ್ ಪರ್ಪಸ್ ಅಂತ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ಅವರು ಪ್ರಾಫಿಟ್ ಮಾಡೋಕ್ಕೆ ಆಗಿರ್ಬೋದು, ಆರ್ ಸೋಷಲ್ ಸರ್ವಿಸ್ ಮಾಡೋಕ್ಕಾಗಿರ್ಬೋದು, ಆರ್ ಎಕನಾಮಿಕ್ಗೋಸ್ಕರ ಏನಾದರೂ ಮಾಡಬೇಕು, ಇಲ್ಲ ನೇಚರ್ಗೋಸ್ಕರ ಏನಾದರೂ ಮಾಡಬೇಕು, ಲೈಕ್ ಎನ್ವಿರಾನ್ಮೆಂಟ್ ಪರ್ಪಸ್ ಅಂತ. ಲೈಕ್ ಇದನ್ನೆಲ್ಲ ನೀವು ಆಂಟ್ರಪ್ರನರ್ಶಿಪ್ಪಲ್ಲಿ ನೋಡಿದರೆ ಗೊತ್ತಾಗ್ತಿತ್ತು. ಇದರಲ್ಲಿ ಆ ಥರ ಪಾಯಿಂಟ್ಸ್ ಎಲ್ಲ ಬರುತ್ತೆ, ಲೈಕ್ ರೀಸನ್ಸ್ ಫಾರ್ ದಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್, ಲೈಕ್ ಯಾಕೆಲ್ಲ ಮಾಡ್ತಾರೆ ಅನ್ನೋದಿರುತ್ತಲ್ಲ ಸ್ಟಾರ್ಟಪ್ಸ್ನೆಲ್ಲ, ಅದರಲ್ಲಿ ನಿಮಗೆ ಟೈಪ್ಸ್ ಬರುತ್ತೆ. ಸೊ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಸೊ ಅದರಲ್ಲಿ ನಿಮಗೆ ಒಂದು ಬಿಸ್ನೆಸ್ ಏನೇ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಅದ್ರದ್ದು ಪರ್ಪಸ್ ಬೇರೆ ಇರುತ್ತೆ. ಒಬ್ಬರು ಪ್ರಾಫಿಟ್ ಮಾಡೋಕ್ಕಾಗಿರ್ಬೋದು, ಒಬ್ಬರು ನೇಚರ್ಗೋಸ್ಕರ ಕೊಡೋದಾಗಿರ್ಬೋದು, ಇಲ್ಲ ಒಬ್ಬರು ಗೌರ್ಮೆಂಟ್ಗೋಸ್ಕರ ಮಾಡೋದಾಗಿರ್ಬೋದು, ಸೊ ಪೀಪಲ್ಗೋಸ್ಕರ ಮಾಡೋದು, ಆ ಥರ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಅದ್ರ ಕೋರ್ ಪರ್ಪಸ್ ಏನು ಅಂತ ತಿಳ್ಕೊಂಡು ಅವ್ರದ್ದು ಎಕ್ಸಿಸ್ಟಿಂಗ್ ಪ್ರೈಮರಿ ಆಬ್ಜೆಕ್ಟಿವ್ಸ್ ಇರುತ್ತಲ್ಲ ಅದ್ರ ತಕ್ಕನಂಗೆ ಅವರು ಬಿಸ್ನೆಸ್ನ ನಡೆಸ್ಕೊಂಡು ಹೋಗಬೇಕಾಗತ್ತೆ. ಸೊ ಇದ್ರದ್ದು ಸೇಮ್ ನೀವು ಪರ್ಪಸ್ ಮತ್ತು ಫೋಕಸ್ ಎಕ್ಸಾಂಪಲ್ ಬರೀಬೇಕಾಗತ್ತೆ. ನಿಮಗೆ ಬೇಕಂದರೆ ಪುಟಾಣಿ ಹತ್ರ ಆ ಫೋಕಸ್ ಪರ್ಪಸ್ ಏನು ಬರೆದಿದ್ದೀರೋ ಅದನ್ನೇ ಸುಮ್ಮನೆ ಒಂದು ಕಾಲಮ್ ಹಾಕಿಬಿಟ್ಟು ವಿಷನ್ ಸ್ಟೇಟ್ಮೆಂಟ್ ಮಿಷನ್ ಸ್ಟೇಟ್ಮೆಂಟ್ ಅದು ಹಾಕಿರಿ. ಒಂಥರ ಲೈಕ್ ಇನ್ಸ್ಪೈರ್ ಮಾಡುತ್ತೆ ಪೀಪಲ್ಗೆ. ಲೈಕ್ ಅಲ್ಲಿ ಕರೆಕ್ಷನ್ ಮಾಡ್ತಿದ್ದಾರೆ ಅಂದರೆ ಓಕೆ ಒಂದು ತಲೆಯಲ್ಲಿ ಏನೋ ಇದೆ, ನೀವು ಅಷ್ಟು ಕತೆ ಬರೆದ್ರು ಅಲ್ಲಿ ಯಾರೂ ನೋಡೋಲ್ಲ. ಲೈಕ್ ಈ ಥರ ಒಂದು ಚಿಕ್ಕ ಡಬ್ಬಿ ಹಾಕ್ಬಿಟ್ಟು ಏನಾದರೂ ಬರ್ಬಿಟ್ರೆ ಓಕೆ ಇವ್ನಿಗೇನೋ ಒಂದಷ್ಟು ಗೊತ್ತಿದೆ, ಓಕೆ ಒಂದು ತಲೆಯಲ್ಲಿ ಇದೆ ಅಂತ ಮಾರ್ಕ್ ಕೊಡ್ತಾರೆ. ಸೊ ಈ ಥರ ಚಾನ್ಸಸ್ ಇರುತ್ತೆ. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ವಾಟ್ ಈಸ್ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್. ಸೊ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್ ಇಸ್ ದ process by which an organization system monitors, analysis, interpret external and internal factors that can affect its current and future strategies. ಸೊ ಪ್ರತಿ ಸರಿ ನಾವು ಮಿಷನ್ ಸ್ಟೇಟ್ಮೆಂಟ್ ಎಲ್ಲ ಇಟ್ಕೊಂಡಿದ್ದೀವಿ ಅಂದರೆ ಅದೆಲ್ಲ ಒಂದು ಸರಿ ನೋಡ್ತಾ ಇರಬೇಕು. ಲೈಕ್ ನಾವು ಹೋಗಿ ಬಿಸ್ನೆಸ್ ಮಾಡಿದ್ದೀವಿ ಅಂದರೆ ಒಂದೇ ವಿಷನ್ ಸ್ಟೇಟ್ಮೆಂಟ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೆಲ್ಲ ಹಾಕಿರ್ತೀವೋ ಅದೆಲ್ಲ ಲಾಂಗ್ ಟರ್ಮಿಗೆ ಬರೋಲ್ಲ. ಅವಾಗವಾಗ ಏನಾದರೂ ಎನ್ವಿರಾನ್ಮೆಂಟಲ್ ಚೇಂಜಸ್ ಆಗಿರ್ಬೋದು, ಇಲ್ಲ ಗೌರ್ಮೆಂಟಲ್ಲಿ ಏನಾದರೂ ಪಾಲಿಸೀಸ್ ತರೋದಾಗಲಿ, ಇಲ್ಲ GSTಗಾಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಅದೆಲ್ಲ ಚೇಂಜಸ್ ಆಗ್ತಾ ಇರುತ್ತಲ್ಲ. ಸೊ ಇತ್ತೀಚೆಗೆ ನಾನು ಇವಾಗ ಈ ವಿಡಿಯೋ ಮಾಡೋ ಟೈಮಲ್ಲಿ ಬಂದು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು GST ಮೇಲೆ ಜಾಸ್ತಿ ಸಲಹೆಗಳು ಕೊಟ್ಟಿದ್ದಾರೆ. ಮುಂಚೆ ಅಂದರೆ 4 ಸ್ಲ್ಯಾಬ್ ಇತ್ತು, 3, 5, ಲೈಕ್ ಐಮ್ ನಾಟ್ ಶೋರ್ 18, 24 ಅಂತ ಸಮಥಿಂಗ್ ಏನೋ ಇತ್ತು. ಇವಾಗಂದರೆ ಜಸ್ಟ್ 5 and 12 ಅಂತ ಫಿಕ್ಸ್ ಮಾಡಿದ್ದಾರೆ. ಸೊ ಅದರ ಏನಾದರೂ ಚೇಂಜಸ್ ಆಗ್ತಾ ಇರುತ್ತೆ ಗೊತ್ತಾ GSTಗಳಲ್ಲಿ, ಅದನ್ನೆಲ್ಲ ನೋಡಿಕೊಂಡು ನಮ್ಮ ಬಿಸ್ನೆಸ್ಗೆ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ಇಲ್ಲ ನಮ್ಮ ಬಿಸ್ನೆಸ್ ಮೇಲೆ ಅವ್ರಿಗೇನಾದರೂ ನಮಗೆ ಪ್ರಾಫಿಟ್ಸ್ ಏನಾದರೂ ಅದರಿಂದ ಏನಾದರೂ ಕಮ್ಮಿ ಮಾಡ್ಬೋದಾ, ಇಲ್ಲ ನಮಗೇನಾದರೂ ಟ್ಯಾಕ್ಸ್ ಬೆನಿಫಿಟ್ಸ್ ಎಲ್ಲ ಏನಾದ್ರು ಸಿಗ್ಬೋದಾ ಅನ್ನೋದೆಲ್ಲ ನಾವು ನೋಡ್ಕೊತಾ ಇರಬೇಕು. ಸೊ ಪ್ರತಿ ಸರಿ ಸ್ಕ್ಯಾನ್ ಮಾಡ್ತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು, ಏನೆಲ್ಲ ಹೊಸದಾಗಿ ಬಂದಿದೆ, ಇನ್ನೆಲ್ಲ ಇವಾಗ ಏನಾದರೂ ಚಿಕ್ಕ ಪುಟಾಣಿ ರೆಗ್ಯುಲೇಷನ್ಸ್ ಹಾಕಿರ್ತೀವಿ ಅದನ್ನ ಇನ್ನೂ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡಿ ಪ್ರಾಪರ್ ಮಾಡೋದು ಅನ್ನೋದೆಲ್ಲ ನೋಡ್ಕೊತಾ ಹೋಗಬೇಕು. ಇದನ್ನ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್ ಅಂತ ಕರೀತಾರೆ ರೀ. ಮತ್ತು ನಿಮಗೆ ಬೇಕಿದ್ದರೆ ಲೈಕ್ ಇಫ್ ಇಟ್ ಈಸ್ ಫಾರ್ 5 ಮಾರ್ಕ್ಸ್ ಬರೆಯೋದು ಬೇಡ, ಬಟ್ ಇಫ್ ಇಟ್ ಈಸ್ 15 ಮಾರ್ಕ್ಸ್ ನೀವು ಒಂದು ಸ್ವಲ್ಪ ಪರ್ಪಸ್ ಅಂತ ಹಾಕಿ ಒಂದು 4-5 ಪಾಯಿಂಟ್ಸ್ ಬರೀಬೇಕಾಗತ್ತೆ. ಅವಾಗ ನಿಮಗೆ ಲೈಕ್ ಆನ್ಸರ್ನೇ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿದಂಗಿರುತ್ತೆ. ಮತ್ತು ಟೈಪ್ಸ್ ಆಫ್ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್ ಅಂದರೆ ಹ್ಯಾಸ್ ಐ ಸೆಡ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಇಂಟರ್ನಲ್ ಅಂದರೆ ಇವಾಗ ನಾವೇನಾದರೂ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ರಾ ಮೆಟೀರಿಯಲ್ಸ್ನ ಹೀಗೆ ಸೆಮಿ ಗೂಡ್ಸ್ ಮಾಡಬೇಕು, ಸೆಮಿ ಫಿನಿಶ್ಡ್ ಗೂಡ್ಸ್ನ ಫಿನಿಶ್ಡ್ ಗೂಡ್ಸಾಗಿ ಮಾಡಬೇಕು ಅಂತೆಲ್ಲ ಅನ್ಕೊತೀವಿ ಗೊತ್ತಾ. ಸೊ ಆ ಥರ ಇರೋದನ್ನ ಇಂಟರ್ನಲ್ ಅಂತಾರೆ. ಮತ್ತು ಎಕ್ಸ್ಟರ್ನಲ್ ಅಂದರೆ ಲೈಕ್ ಹ್ಯಾಸ್ ಐ ಸೆಡ್ GST ಎಲ್ಲ ಇರುತ್ತೆ ಗೊತ್ತಾ, ಆ GST ಮೇಲೆ ವರ್ಕ್ ಮಾಡೋದಾಗಲಿ, ಇಲ್ಲ ಪಕ್ಕದಲ್ಲಿರೋ ಬೇರೆ ಏನಾದರೂ ಕಂಪನೀಸ್ ಜೊತೆ ಅಕ್ವಿಸೇಷನ್ ಮರ್ಜಿಂಗ್, ಇಲ್ಲ ಅವ್ರ ಜೊತೆ ಹೆಲ್ಪ್ ತೊಗೊಳ್ಳೋದಾಗಲಿ ಅದೆಲ್ಲ ಮಾಡ್ತೀವಲ್ಲ ಅದನ್ನ ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಅಂದರೆ ಪ್ರಾಸೆಸ್ ಆಫ್ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್. ಇದರಲ್ಲಿ ನಿಮಗೆ ಫಸ್ಟ್ ಬರೋದಂದರೆ ಕಲೆಕ್ಟ್ ಇನ್ಫಾರ್ಮೇಷನ್ ಅನ್ನೋದೊಂದು ತುಂಬ
ಇಂಪಾರ್ಟೆಂಟ್ ಥಿಂಗ್ ರೀ. ಆ ಇನ್ಫಾರ್ಮೇಷನ್ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಇಟ್ಸ್ ಪ್ಲೇ ಎ ಇಂಪಾರ್ಟೆಂಟ್ ರೋಲ್ ಇನ್ ಎವ್ರಿಥಿಂಗ್. ಸೊ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅನಾಲಿಸಿಸ್ ಆಫ್ ಡೇಟಾ ಆಗಿರ್ಬೋದು, ಮತ್ತು ಐಡೆಂಟಿಫಿಕೇಷನ್ ಆಫ್ ಟ್ರೆಂಡ್ಸ್ ಆ್ಯಂಡ್ ಇಶ್ಯೂಸ್. ಟ್ರೆಂಡ್ಸ್ ಇದೆ ಅಂದರೆ ನಮ್ಮಲ್ಲಿ ಏನೋ ಇಶ್ಯೂ ಇದೆಯಾ, ಟ್ರೆಂಡಲ್ಲಿ ಏನಾದರೂ ಇಶ್ಯೂ ಇದೆಯಾ, ನಮ್ಮಿಂದ ಏನು ಸಾರ್ಟ್ ಔಟ್ ಮಾಡಬೇಕು ಅಂತ ನೋಡಬೇಕು. ಅದು ಯಾವುದೇ ಬಿಸ್ನೆಸ್ ಇದ್ದರೂ ಟ್ರೆಂಡ್ಸ್ ಆ್ಯಂಡ್ ಇಶ್ಯೂಸ್ ಅಂತೂ ಮೇನ್ ಫೋಕಸ್ ಆಗಿರುತ್ತೆ. ಆ್ಯಂಡ್ ಕಮ್ಯುನಿಕೇಟಿವ್ ಫೈಂಡಿಂಗ್ಸ್ ಆಗಿರ್ಬೋದು, ಮತ್ತು ಟೇಕ್ ಸ್ಟ್ರಾಟಜಿಕ್ ಆ್ಯಕ್ಷನ್ಸ್ ಆಗಿರ್ಬೋದು. ಸೊ ನಾವು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಓದೋದ್ರಿಂದ ಸ್ಟ್ರಾಟಜಿಕ್ ಆ್ಯಕ್ಷನ್ಸ್ ತಗೊಳ್ಳೇಬೇಕಾಗತ್ತೆ ನಮ್ಮ ಬಿಸ್ನೆಸ್ಸಲ್ಲಿ. ಇಷ್ಟು ಆಗುತ್ತೆ. ಮತ್ತು ಇಂಪಾರ್ಟೆನ್ಸ್ ಅಂತ ಹಾಕಿ ಒಂದು 3-4 ಪಾಯಿಂಟ್ಸ್ ಬರಿಬೇಯೋದಕ್ಕೂ. ಇದೇನಾದರೂ ಲೈಕ್ 15 ಮಾರ್ಕ್ಸ್ ಕೇಳಿದರೆ ಇಷ್ಟು ಬರಿಬೇಕಾಗತ್ತೆ. ಇಫ್ ಇಟ್ ಇಸ್ ಫಾರ್ 5 or 8 ಮಾರ್ಕ್ಸ್ ನೀವು ಲೈಕ್ ಇಂಪಾರ್ಟೆನ್ಸ್ ಎಲ್ಲ ಆ ಥರ ಒಂದು ಮತ್ತು ಟೈಪ್ಸ್ ಬರೆದು ಮೀನಿಂಗ್ ಬರೆದ್ರೆ ಸಾಕಾಗತ್ತೆ, ಅಷ್ಟೇ ತುಂಬ್ಕೊಂಬಿಡುತ್ತೆ. ದಟ್ ಈಸ್ ಮೋರ್ ಎನಫ್ ಫಾರ್ 5 and 8 ಮಾರ್ಕ್ಸ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್. ಸೇಮ್ ನಾವು ಆಸ್ಪೆಕ್ಟ್ಸ್ ಏನು ಅಂತ ಬರ್ಕೊಂಡು ಮೈಕ್ರೋ ಮ್ಯಾಕ್ರೋ ಅಂತ ಬರಿಬೇಕು. ಫಸ್ಟ್ ನಾವು ಡೆಫಿನಿಷನ್ ಏನು ಅಂತ ಬರಿಬೇಕು. ನೆಕ್ಸ್ಟ್ ಕಾಂಪೊನೆಂಟ್ಸ್ ಏನು ಅಂತ ಬರಿಬೇಕು. ಮತ್ತು ಕಂಟ್ರೋಲ್, ಇಂಪ್ಯಾಕ್ಟ್, ಎಕ್ಸಾಂಪಲ್ಸ್, ಫೋಕಸ್, ಇಷ್ಟು ಪಾಯಿಂಟ್ ಹಾಕಿ ಪಕ್ಕದಲ್ಲಿ ಬರಿತಾ ಹೋದರೆ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ ದ್ಯಾಟ್ ಕೇಸ್ ಯು ಕ್ಯಾನ್ ಗೆಟ್ ಎ ಗುಡ್ ಮಾರ್ಕ್ಸ್ ಇನ್ ದ್ಯಾಟ್ ಆಲ್ಸೋ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಸೈ ಎನರ್ಜಿ. ಸೊ ಸೈ ಎನರ್ಜಿ refers to the idea that combined performance and value of 2 or more business unit resource or activities working together is greater than the sum of their individual effort. In other words, when different parts of organization collaborate efficiently, they create additional value that would be more possible if they operated separately. ಸೊ ಸೈ ಎನರ್ಜಿ ಅಂದರೆ ಲೈಕ್ ಒಂದು ಕಂಪನಿ ಲೈಕ್ ಒಂದು ಕಂಪನಿಯಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಇವಾಗ ಫಸ್ಟ್ ನಮಗೆ ರಾ ಗೂಡ್ಸ್ ಅಂತ ಇರುತ್ತೆ, ಗೊತ್ತಾ, ರಾ ಮೆಟೀರಿಯಲ್ಸ್. ಅದನ್ನ ನಾವು ಫಿನಿಷ್ ಮಾಡೋ ನೆಕ್ಸ್ಟ್ ಟೀಮಿಗೆ ಕಳಿಸ್ತೀವಿ. ಅದನ್ನ ಅವರು ಸೆಮಿ ಫಿನಿಶ್ಡ್ ಗೂಡ್ಸಾಗಿ ಮಾಡ್ತಾರೆ. ಆ ಸೆಮಿ ಫಿನಿಶ್ಡ್ ಗೂಡ್ಸು ಪಕ್ಕದಲ್ಲಿರೋ ಇನ್ನೊಂದು ಡಿಪಾರ್ಟ್ಮೆಂಟ್ ಕಳಿಸಿದ್ರೆ ಅವರು ಫಿನಿಶ್ಡ್ ಗೂಡ್ಸಾಗಿ ಕಳಿಸಿ ನಮಗೆ ಔಟ್ಕಮ್ ನಮಗೆ ಒಂದು ಪ್ರಾಡಕ್ಟ್ ಅಂತ ಸಿಗುತ್ತೆ ಅಲ್ವಾ. ಸೊ ಆ ಥರನೇ ಇವಾಗ ಸಪೋಸ್ ಟೀಮ್ ಎ ಅನ್ನೋದು ಸ್ವಲ್ಪ ಪ್ರೊಡಕ್ಷನ್ ಮಾಡ್ತು ಅಂದ್ಕೊಳ್ಳಿ, ಬಟ್ ಟೀಮ್ ಬಿ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೊಡಕ್ಷನ್ ಇದ್ದರೆ ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನಿಸುತ್ತೆ. ಫಾರ್ ಎಕ್ಸಾಂಪಲ್ 10 ಕಪ್ಸ್ ಇದ್ದರೆ ಅದನ್ನ 5 ಬಾಲಾಗಿ ಮಾಡ್ಬೋದು ಅನ್ನೋ ಏನಾದರೂ ಕಾನ್ಸೆಪ್ಟ್ ಇರುತ್ತೆ ಅಂದ್ಕೊಳ್ಳಿ. ಲೈಕ್ ಬಾಲ್ ಕಂಪನಿನೇ ಅಂದ್ಕೊಳ್ಳಿ, ಅದನ್ನ ಹಾಫ್ ಕಟ್ ಮಾಡಿರ್ತಾರಲ್ವ. ಇವರೇನಾದರೂ ಫಸ್ಟ್ ಟೀಮ್ ಅವರು ಬರೀ 10 ಮಾಡಿದೆ, ಬರೀ 9 ಮಾಡಿಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಅಲ್ಲಿ ಒಂದು ಉಳಿಯುತ್ತೆ, 4 ಮಾತ್ರ ಅವರು ನೆಕ್ಸ್ಟ್ ಕಳಿಸ್ಕೊಡ್ತಾರೆ. ಅವ್ರು ಅದ್ರ ಮೇಲೆ ಪೇಂಟಿಂಗ್ ಎಲ್ಲ ಮಾಡಿ ಗಮ್ಮೆಲ್ಲ ಹಾಕಿಸಿ ಅನಿಸಿ ಪ್ರಾಪರಾಗಿ ಮಾಡಿ ನಮಗೊಂದು ಪ್ರಾಡಕ್ಟಾಗಿ ಕೊಡ್ತಾರೆ. ಸೊ ಒಂದು ಟೀಮ್ ಒಳಗೆ ಲೈಕ್ 2-3 ಟೀಮ್ ಇದೆ ಅಂದರೆ ಎಲ್ಲ ಕಂಬೈನ್ ಮಾಡಿಕೊಂಡು ಹೆಂಗೆ ಮಾಡಬೇಕು ಎಂತ ಮಾಡಬೇಕು ಅಂತೆಲ್ಲ ವಿಚಾರಿಸ್ಕೊಂಡು ಯುನಿಟಿಯಿಂದ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಒಳ್ಳೆ ಔಟ್ಕಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಟ್ ನಾಟ್ ವಿತಿನ್ ದ ಕಂಪನಿ, ಆಲ್ಸೋ ಫ್ರಮ್ ದ ಎಕ್ಸ್ಟರ್ನಲ್ ಕಂಪನಿ. ಇವಾಗ ನಾವೇನಾದ್ರು ಟೈರ್ ಕಂಪನಿ ಆಗಿದ್ದೀವಿ, ಒಬ್ಬರು ಕಾರ್ ಕಂಪನಿ ಆಗಿದ್ದಾರೆ, ಮತ್ತು ಇನ್ನೊಬ್ಬರು ಲೈಕ್ ಅದ್ರ ಒಳಗೆ ಇರೋ ಪಾರ್ಟ್ಸ್ ಎಲ್ಲ ಮೈಕ್ರೋ ಪಾರ್ಟ್ಸ್ ಎಲ್ಲ ಇರುತ್ತೆ ಗೊತ್ತಾ ಕಾರಲ್ಲಿ, ಅದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಒಬ್ರೊಬ್ರು ಸಪ್ರೇಟ್ ಮಾಡೋದು ಬಿಟ್ಟು 3 ಜನ ಕಂಬೈನ್ ಮಾಡ್ಕೊಂಡು ಒಂದು ಕಂಪನಿಯಾಗಿ ಮಾಡಿದ್ರೆ ಸೊ ನಿಮಗೆ ಎಷ್ಟು ಕಾರ್ ಟೈರ್ಸ್ ಬೇಕು ಅಂತ ನೀವು ಮಾಡಿಕೊಡೋದಾಗಲಿ, ಇಲ್ಲ ಒಳಗಿರೋ ಮೈಕ್ರೋ ಪಾರ್ಟಿಕಲ್ಸ್ ಎಲ್ಲ ಅವ್ರು ಎಷ್ಟು ಬೇಕು ಅಂತ ಆರ್ಡ್ರ್ ಕೊಟ್ಟು ಮಾಡೋದಾಗಲಿ, ಜಸ್ಟ್ ಆರ್ಡ್ರ್ ಕೊಟ್ಟು ತಗೊಳ್ಳೋದು ಬೇರೆ, ಅವ್ರ ಜೊತೆನೇ ಕಂಬೈನ್ ಮಾಡಿ ಮಾಡ್ಕೊಳ್ಳೋದು ಬೇರೆ ಆಗುತ್ತೆ. ಅದೊಂಥರ ಕಸ್ಟಮೈಸೇಷನ್ ನಂಗೆ ಮಾಡ್ಕೋಬೋದು. ಸೊ ಅದೆಲ್ಲ ಬಂದು ಕಂಬೈನ್ ಮಾಡ್ಕೊಂಡು ಒಂದು ಯುನಿಟಿಯಿಂದ ಮಾಡಿದ್ರೆ ಇನ್ನೂ ವರ್ಕ್ ಚೆನ್ನಾಗಿ ಬರುತ್ತೆ, ಇನ್ನೂ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಷ್ಟೇ ಇದ್ರದ್ದು ಕಾನ್ಸೆಪ್ಟ್ ಅನ್ನೋದು. ಯಾಕೆ ಡೀಪಾಗಿ ಹೇಳ್ತಿದ್ದೀನಿ ಅಂದರೆ ಮೇ ಬಿ ಇದನ್ನ 15 ಮಾರ್ಕ್ಸಿಗೆ ಕೇಳ್ಬೋದಾಗತ್ತೆ. ಇದನ್ನ ಇಟ್ಕೊಂಡು ನೀವು ಲೈಕ್ ಕೀ ಪಾಯಿಂಟ್ಸು ಟೈಪ್ಸ್ ಎಲ್ಲ ಬರಿಬೇಕಾಗತ್ತೆ, ಮತ್ತು ಇಂಪಾರ್ಟೆನ್ಸ್ ಆಬ್ಜೆಕ್ಟಿವ್ಸ್ ಏನಾದರೂ ಕೇಳಿದ್ರೆ ಇದೆಲ್ಲ ನೀವು ತಲೆಗೆ ಏನಾದರೂ ಇಟ್ಕೊಂಡು ಅದರಿಂದ ಏನಾದರೂ ಪಾಯಿಂಟ್ಸ್ ಜನ್ರೇಟ್ ಮಾಡೋಕ್ಕಾಗತ್ತಾ ಅಂತ ನೋಡಬೇಕು. ಸೊ ಇದರಲ್ಲಿ ನಮಗೆ ಟೈಪ್ಸ್ ಆಫ್ ಸೈನರ್ಜಿ ಯಾವುದಪ್ಪ ಅಂದರೆ ಆಪರೇಷ್ನಲ್, ಫಿನಾನ್ಷಿಯಲ್, ಮಾರ್ಜಿನಲ್, ಮಾರ್ಕೆಟಿಂಗ್, ಇಷ್ಟು ಬಂದು ಇದ್ರದ್ದು ಟೈಪ್ಸ್ ಆಗಿರುತ್ತೆ. ಸೊ OFMM ಆಪರೇಷ್ನಲ್, ಫಿನಾನ್ಸ್, ಮ್ಯಾನೇಜರಿಯಲ್, ಮಾರ್ಕೆಟಿಂಗ್. ಇಷ್ಟು ಆದಮೇಲೆ ಇಂಪಾರ್ಟೆನ್ಸ್, ಹ್ಯಾಸ್ ಎ ಸೆಡ್ ಇಂಪಾರ್ಟೆನ್ಸ್ ಒಂದು 4 ಪಾಯಿಂಟ್ ಆದರೂ ಬರಿಬೇಕಾಗತ್ತೆ. ಅಷ್ಟು ಬರೆದ್ರೆ 15 ಮಾರ್ಕ್ಸಿಗೆ ಸಾಕಾಗತ್ತೆ. ನೆಕ್ಸ್ಟ್ ಡಿಸ್ಕಸ್ ದಿ ಇಂಪಾರ್ಟೆಂಟ್ ಸಿಸ್ಟಮ್ ಫಾರ್ ಸ್ಟ್ರಾಟಜಿಕ್ ಎವಲ್ಯೂಷನ್ ಆ್ಯಂಡ್ ಕಂಟ್ರೋಲ್. ಇಂಪಾರ್ಟೆನ್ಸ್ ಅಂದರೆ ಯಾವುದಾವುದಪ್ಪ ಅಂದರೆ ಎಸ್ಟಾಬ್ಲಿಷಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಮೆಷರ್ಮೆಂಟ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತು ಕಂಪ್ಯಾರಿಸನ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಅನಾಲಿಸಿಸ್, ಡಿವಿಯೇಷನ್ ಆ್ಯಂಡ್ ಟೇಕಿಂಗ್ ಕರೆಕ್ಷನ್ ಆ್ಯಕ್ಷನ್ಸ್. ಇಷ್ಟು ಬಂದು ನಿಮಗೆ ಇಂಪಾರ್ಟೆನ್ಸ್ ಆಗಿರುತ್ತೆ. ಮತ್ತು ಕೀ ಟೂಲ್ಸ್
ಯೂಸ್ಡ್ ಫಾರ್ ಸ್ಟ್ರಾಟಜಿಕ್ ಎವಲ್ಯೂಷನ್ ಆ್ಯಂಡ್ ಕಂಟ್ರೋಲ್ ಅಂದರೆ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಮತ್ತು ಫಿನಾನ್ಷಿಯಲ್ ಕಂಟ್ರೋಲ್ ಸಿಸ್ಟಮ್, ಬೆಂಚ್ ಮಾರ್ಕಿಂಗ್, ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಸಿಸ್ಟಮ್, ಸ್ಟ್ರಾಟಜಿಕ್ ಆಡಿಟ್ಸ್, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಇಷ್ಟೆಲ್ಲ ಬಂದು ನಿಮಗೆ ಯೂಸಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಲೈಕ್ ಇಂಪಾರ್ಟೆನ್ಸ್ ಅಂತ ತಿರ್ಗಾ ಇಲ್ಲ ಒಂದು ಸರಿ ಇಂಪಾರ್ಟೆಂಟ್ ಸಿಸ್ಟಮ್ಸ್ ಅದು ಓಕೆನಾ, ಅಲ್ಲ ಇಂಪಾರ್ಟೆಂಟ್ ಸಿಸ್ಟಮ್ಸ್ ಆಗಿರುತ್ತೆ ಮತ್ತು ಇದು ಟೂಲ್ಸ್ ಯೂಸ್ ಇರುತ್ತೆ. ಇದು ಬಂದು ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟಜಿಕ್ ಎವಲ್ಯೂಷನ್ ಆ್ಯಂಡ್ ಕಂಟ್ರೋಲ್ ಇದು ಬರೆದು ಒಂದು 4 ಪಾಯಿಂಟ್ಸ್ ಬರೀಬೇಕಾಗತ್ತೆ. ಇಷ್ಟು ಬರೆದಾದ್ಮೇಲೆ ಕ್ವಶನ್ 15 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸ್ಪ್ಲೈನ್ CBG ಮ್ಯಾಟ್ರಿಕ್ಸ್ ಇನ್ ಡೀಟೇಲ್ ವಿತ್ ಆನ್ ಎಕ್ಸಾಂಪಲ್ ಆಫ್ ಎನಿ ಫರ್ಮ್. ಇದರಲ್ಲಿ ನಾನೊಂದು ಫರ್ಮ್ ತೊಗೊಂಡಿದ್ದೀನಿ, ಅದರಲ್ಲಿ ನೇಮ್ ಮೆನ್ಷನ್ ಮಾಡಿರಲ್ಲ ಮೋಸ್ಟ್ಲಿ. ಸೊ ಅದರಲ್ಲಿ ನಮಗೆ ಮೇನ್ ಮ್ಯಾಟ್ರಿಕ್ಸ್ ಹ್ಯಾಸ್ ಟು ಲೈಕ್ BCG ಮ್ಯಾಟ್ರಿಕ್ಸ್ಗೆ 2 ಡೈಮೆನ್ಷನ್ಸ್ ಇದೆ. ಅದರಲ್ಲಿ ಫಸ್ಟ್ ಯಾವುದಪ್ಪ ಅಂದರೆ ಮಾರ್ಕೆಟ್ ಗ್ರೋತ್ ಆಗಿರುತ್ತೆ, ಅದನ್ನ ವರ್ಟಿಕಲ್ ಆ್ಯಕ್ಸಸ್ ಅಂತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ರಿಲೇಟಿವ್ ಮಾರ್ಕೆಟ್ ಶೇರ್, ಇದನ್ನ ಹಾರಿಜಾಂಟಲ್ ಆ್ಯಕ್ಸಸ್ ಅಂತೀವಿ. ನಾವು ಫಸ್ಟೇ ನೋಡಿದ್ದೀವಿ ವರ್ಟಿಕಲ್ ಅನಾಲಿಸಿಸ್ ಅಂತ, ಅದೇ ಥರ ಇದರಲ್ಲಿ ನಿಮಗೆ ವರ್ಟಿಕಲ್ ಆ್ಯಕ್ಸಸ್ ಮತ್ತು ಹಾರಿಜಾಂಟಲ್ ಆ್ಯಕ್ಸಸ್ ಅಂತ ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ 4 ಕ್ವಾಡ್ರಂಟ್ಸ್ ಅಂತ ಕೂಡ ಬರುತ್ತೆ. ಅದರಲ್ಲಿ ಫಸ್ಟ್ ಯಾವುದಪ್ಪ ಅಂದರೆ ಸ್ಟಾರ್ ಅಂತ, ಮತ್ತು ಕ್ಯಾಶ್ ಕೌಸ್ ಅಂತ, ಅದಾದಮೇಲೆ ಕ್ವೆಶನ್ ಮಾರ್ಕ್ಸ್ ಅಂತ. ಕ್ವೆಶನ್ ಮಾರ್ಕ್ಸ್ ಅಂದರೆ ಲೈಕ್ ಶೇರ್ ಮಾರ್ಕೆಟ್ ಆಗಿರ್ಬೋದು, ಹೈ ಗ್ರೋತ್ ಆಗಿರ್ಬೋದು, ಅದ್ರ ಬಗ್ಗೆ ಬರೀಬೇಕಾಗತ್ತೆ. ಅದಾದಮೇಲೆ ನಿಮಗೆ ಡಾಗ್ಸ್ ಅಂತ, ಡಾಗ್ಸ್ ಅಂದರೆ ಲೋ ಮಾರ್ಕೆಟ್ ಶೇರ್ ಲೋ ಗ್ರೋತ್. 4 ಕ್ವಾಡ್ರನ್ಸ್ ಅಂತೆ. ಫಸ್ಟ್ ಸ್ಟಾರ್ಸ್ ಅಂದರೆ ತುಂಬ ಹೈ ಮಾರ್ಕೆಟ್ ಶೇರ್ ಇರುತ್ತೆ ಮತ್ತು ಹೈ ಗ್ರೋತು ಸಹ ಇರುತ್ತೆ. ಅದಾದಮೇಲೆ ಕ್ಯಾಶ್ ಕೌಸ್, ಇದರಲ್ಲಿ ನಿಮಗೆ ಹೈ ಮಾರ್ಕೆಟ್ ಶೇರ್ ಇರುತ್ತೆ ಮತ್ತು ಲೋ ಗ್ರೋತ್ ಇರುತ್ತೆ. ಆ್ಯಂಡ್ ಕ್ವೆಶನ್ ಮಾರ್ಕ್ಸ್ ಅಂದರೆ ಲೋ ಮಾರ್ಕೆಟ್ ಶೇರ್ ಇರುತ್ತೆ ಮತ್ತು ಹೈ ಗ್ರೋತ್ ಇರುತ್ತೆ. ಮತ್ತು ಡಾಗ್ಸ್ ಅಂದರೆ ಲೋ ಮಾರ್ಕೆಟ್ ಶೇರ್ ಇರುತ್ತೆ ಮತ್ತು ಲೋ ಗ್ರೋತ್. ಲೈಕ್ ಸೇಮ್ 4 ಬಾಕ್ಸ್ ಹಾಕಿ ಬರೆದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬೋದು, ಆ ಥರ ಇರುತ್ತೆ ಇದು. ಇದಾದಮೇಲೆ ಹೌ ಟು ಯೂಸ್ BCG ಮ್ಯಾಟ್ರಿಕ್ಸ್ ಅಂತ 1-2-3 ಪಾಯಿಂಟ್ ಬರೀಬೇಕಾಗತ್ತೆ. ಅದಾದಮೇಲೆ ಪುಟಾಣಿ ಲೈಕ್ ನಾನು ತಗೊಂಡಿರೋ ಎಕ್ಸಾಂಪಲ್ ಇದೆ. ಐಫೋನ್ ಮತ್ತು ಮ್ಯಾಕ್ಬುಕ್, ಆ್ಯಪಲ್ ವಾಚ್, ಐಪಾಡ್, ಇದು 4 ಪ್ರಾಡಕ್ಟು ಸೇಮ್ ಆ್ಯಪಲ್ ಕಂಪನಿಯಿಂದ ತೊಗೊಂಡಿದ್ದೀನಿ. ಇದರಲ್ಲಿ ಮಾರ್ಕೆಟ್ ಗ್ರೋತ್ ರೇಟು ಮತ್ತು ರಿಲೇಟಿವ್ ಮಾರ್ಕೆಟ್ ಶೇರು ಮತ್ತು BGC ಕ್ಯಾಟಗರಿ ಅಂತ ಹಾಕಿದ್ದೀನಿ. ಅದರಲ್ಲಿ ನಮಗೆ ಮಾರ್ಕೆಟ್ ಗ್ರೋತ್ ಅಂದರೆ ಹೈ ಇರುತ್ತೆ ಮತ್ತು ಮಾರ್ಕೆಟ್ ರಿಲೇಟಿವ್ ಮಾರ್ಕೆಟ್ ಶೇರ್ ಅಂದರೆ ಹೈ ಇರುತ್ತೆ. ಸೊ ಇದನ್ನ ಸ್ಟಾರ್ BGC ಕ್ಯಾಟಗರಿ ಅಂತ ಹೇಳ್ತೀವಿ. ಮ್ಯಾಕ್ಬುಕ್ ಅಂದರೆ ಮಾರ್ಕೆಟ್ ಗ್ರೋತು ಕಡಿಮೆ ಇರುತ್ತೆ ಮತ್ತು ಮಾರ್ಕೆಟ್ ಶೇರ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಕ್ಯಾಶ್ ಕೌ ಅಂತೀವಿ. ಮತ್ತು ಆ್ಯಪಲ್ ವಾಚ್ ಅಂದರೆ ಮಾರ್ಕೆಟ್ ಗ್ರೋತ್ ಜಾಸ್ತಿ ಇದೆ ಮತ್ತು ರಿಲೇಟಿವ್ ಮಾರ್ಕೆಟ್ ಶೇರ್ ಬಂದು ಕಡಿಮೆ ಇದೆ. ಸೊ ಇದನ್ನ ಕ್ವೆಶನ್ ಮಾರ್ಕ್ ಅಂತೀವಿ. ಐಪಾಡ್ ಅಂದರೆ ಗ್ರೋತು ಕಡಿಮೆ ಇರುತ್ತೆ, ಮಾರ್ಕೆಟ್ ಶೇರು ಕಡಿಮೆ ಇರುತ್ತೆ, ಅದನ್ನ ನಾವು ಡಾಗ್ ಅಂತೀವಿ. ಈ ಥರ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಕೊತ ಹೋದರೆ ಇನ್ನೂ ಸ್ವಲ್ಪ ನಿಮ್ಮ ಆನ್ಸರ್ಗೆ ವ್ಯಾಲ್ಯೂ ಸಿಗುತ್ತೆ. ಅದನ್ನ ನೀವು ಇಲ್ಲೂ ಕೂಡ ಯಾಕೆ ಅಂತ ಹೇಳ್ತಾ ಬರೀಬೋದು. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ವಾಟ್ ಆರ್ ದಿ 5 ಕಾಂಪೊನೆಂಟ್ಸ್ ಆಫ್ ಆರ್ಗನೈಸೇಷನಲ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸೊ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟದ್ದು ಯಾವುದೆಲ್ಲ ಕಾಂಪೊನೆಂಟ್ಸ್ ಆಗಿರತ್ತಂದರೆ ಫಸ್ಟ್ ಬಂದು ಎಕನಾಮಿಕ್ ಎನ್ವಿರಾನ್ಮೆಂಟ್, ಮತ್ತು ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಎನ್ವಿರಾನ್ಮೆಂಟ್, ಸೋಷಿಯೋ ಕಲ್ಚರ್ ಎನ್ವಿರಾನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಮತ್ತು ನೇಚರ್ ಆರ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಇಷ್ಟೆಲ್ಲ ಬಂದು ನಮಗೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟದು ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಡಿಸ್ಕಸ್ ದಿ ಸ್ಟ್ರಾಟಜಿಕ್ ಪ್ಲಾನಿಂಗ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಫಸ್ಟ್ ನಾವು ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂದರೆ ಏನು ಅಂತ ಮೀನಿಂಗ್ ಬರಿಬೇಕಾಗತ್ತೆ. ಮತ್ತು ಅದರದ್ದು ಕೀ ಸ್ಟೆಪ್ಸ್ ಯಾವುದೆಲ್ಲ ಅಂದರೆ ಎನ್ವಿರಾನ್ಮೆಂಟಲ್ ಸ್ಕ್ಯಾನಿಂಗ್ ಆಗಿರ್ಬೋದು, ಆಲ್ರೆಡಿ ಹೇಳಿದ್ದೀನಿ, ಮತ್ತು ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಮತ್ತು ಸ್ಟ್ರಾಟಜಿಕ್ ಫಾರ್ಮುಲೇಷನ್ ಆಗಿರ್ಬೋದು, ಮತ್ತು ಸ್ಟ್ರಾಟಜಿ ಇಂಪ್ಲಿಮೆಂಟೇಷನ್, ಮತ್ತು ಎವಲ್ಯೂಷನ್ ಆ್ಯಂಡ್ ಕಂಟ್ರೋಲ್. ಇದೆಲ್ಲ ಒಂದು ಕೀ ಪಾಯಿಂಟ್ಸ್ ಆಫ್ ಸ್ಟ್ರಾಟಜಿಕ್ ಕೀ ಸ್ಟೆಪ್ಸ್ ಇನ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಆಗಿರುತ್ತೆ. ಮತ್ತು ಇಂಪಾರ್ಟೆನ್ಸ್ ಯಾವುದಪ್ಪ ಅಂದರೆ ಇಟ್ ಪ್ರೊವೈಡ್ಸ್ ಡೈರೆಕ್ಷನ್ ಆ್ಯಂಡ್ ಪರ್ಪಸ್. ಸೊ ಇದೆಲ್ಲ ಬಂದು ಸ್ಟ್ರಾಟಜಿಕ್ ಪ್ಲಾನಿಂಗ್ಗೆ ಇಂಪಾರ್ಟೆನ್ಸ್ ಆಗಿರುತ್ತೆ. ಮತ್ತು ಇಟ್ ಇಂಪ್ರೂವ್ಸ್ ರಿಸೋರ್ಸ್ ಅಲೋಕೇಶನ್ಸ್, ಒಂದು ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ ಎಲ್ಲೆಲ್ಲ ರಿಸೋರ್ಸ್ನ ಹೆಂಗೆಲ್ಲ ಉಪಯೋಗ ಮಾಡಬೇಕು. ಮತ್ತು ಇಟ್ ಎನ್ಹ್ಯಾನ್ಸ್ ಆರ್ಗನೈಸೇಷನಲ್ ಫೋಕಸ್. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಟ್ ಫೆಸಿಲಿಟೇಟ್ಸ್ ಪ್ರೊಆಕ್ಟಿವ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಂಪ್ರೂವ್ ಡೆಸಿಷನ್ ಮೇಕಿಂಗ್. ಸೊ ಇಟ್ ವಿಲ್ ವರ್ಕ್ ಆನ್ ಇಟ್ ಇಂಪ್ರೂವ್ಸ್ ದಿ ಡೆಸಿಷನ್ ಮೇಕಿಂಗ್. ಮತ್ತು ಇಟ್ ಪ್ರಮೋಟ್ಸ್ ದಿ ಕೋಆರ್ಡಿನೇಷನ್ ಆ್ಯಂಡ್ ಟೀಮ್ ವರ್ಕ್. ಸೊ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟು
ಪ್ರಮೋಟ್ ಮಾಡುತ್ತೆ ಕೋಆರ್ಡಿನೇಷನ್ ಆ್ಯಂಡ್ ಟೀಮ್ ವರ್ಕ್ನ, ಮತ್ತು ಇಟ್ ಎನ್ಶ್ಯೂರ್ಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಸೊ ಇಷ್ಟೆಲ್ಲ ಪಾಯಿಂಟ್ ನಾವು ಆಲ್ರೆಡಿ ಓದಿದ್ದೀವಿ. ಇದೆಲ್ಲ ಬಂದು ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಹೌ ಕ್ಯಾನ್ SWOT ಅನಾಲಿಸಿಸ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಯೂಸ್ಡ್ ಟು ಇಂಪ್ರೂವ್ ಎ ಕಂಪನಿ ಸ್ಟ್ರಾಟಜಿ. ಸೊ ವಾಟ್ ಇಸ್ SWOT ಅನಾಲಿಸಿಸ್ ಅಂತ ಬರಿಬೇಕು. ಸೊ SWOT ಅಂದರೆ S ಸ್ಟ್ಯಾಂಡ್ಸ್ ಫಾರ್ ಸ್ಟ್ರೆಂತ್, W ಸ್ಟ್ಯಾಂಡ್ಸ್ ಫಾರ್ ವೀಕ್ನೆಸ್, O ಸ್ಟ್ಯಾಂಡ್ಸ್ ಫಾರ್ ಆಪರ್ಚುನಿಟೀಸ್, T ಸ್ಟ್ಯಾಂಡ್ಸ್ ಫಾರ್ ಥ್ರೆಟ್ಸ್. ಇದನ್ನ SWOT ಅನಾಲಿಸಿಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಮಗೆ ಹೆಂಗೆಲ್ಲ ಯೂಸಸ್ ಆಗುತ್ತೆ ಅಂದರೆ, ಇಟ್ ಲೆವರೇಜಸ್ ಸ್ಟ್ರೆಂತ್ಸ್ ಟು ಕ್ಯಾಪಿಟಲೈಸ್ ಆನ್ ಆಪರ್ಚುನಿಟೀಸ್. ಸೊ ನೆಕ್ಸ್ಟ್ ಯಾವುದು ಅಂದರೆ, ಇಟ್ ಅಡ್ರೆಸ್ ವೀಕ್ನೆಸ್ ಟು ಅವಾಯ್ಡ್ ಥ್ರೆಟ್ಸ್. ಓಕೆನಾ. ಸೊ ಯೂಸ್ SWOT ಟು ಪ್ರಯೋರಿಟೈಸ್ ಸ್ಟ್ರಾಟಜಿಕಲ್ ಇನಿಷಿಯೇಟಿವ್ಸ್. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ, ಫೆಸಿಲಿಟೇಟ್ ಸ್ಟ್ರಾಟಜಿಕ್ ಅಲೈನ್ಮೆಂಟ್ ಅಕ್ರಾಸ್ ದಿ ಆರ್ಗನೈಸೇಷನ್. ನೆಕ್ಸ್ಟ್, ಇಟ್ ಎನ್ಹ್ಯಾನ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಅಂದರೆ, ಇಟ್ ಸಪೋರ್ಟ್ಸ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆ್ಯಂಡ್ ಇನೋವೇಷನ್. ಇದೆಲ್ಲ ಏನಾಗಿರುತ್ತೆ ಅಂದರೆ, ಯೂಸಿಂಗ್ SWOT ಅನಾಲಿಸಿಸ್ ಲೈಕ್ ಇದೆಲ್ಲ ಯೂಸ್ ಮಾಡಿದ್ರೆ ಇಟ್ ವಿಲ್ ಇಂಪ್ರೂವ್ ಕಂಪನಿ ಸ್ಟ್ರಾಟಜಿ. ಸೊ ಈ ಥರ ಟೈಪ್ಸಲ್ಲಿ ಕಂಪನಿದು ಸ್ಟ್ರಾಟಜಿನ ಇಂಪ್ರೂವ್ ಮಾಡುತ್ತೆ. ಸೊ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂದರೆ, ಸೊ ಇಮ್ಯಾಜಿನ್ ಎ ಕಂಪನಿ ವಿತ್ ದೀಸ್ SWOT ಹೈಲೈಟ್ಸ್ ಸ್ಟ್ರೆಂತ್, ವೀಕ್ನೆಸ್. ಸೊ ಸ್ಟ್ರೆಂತಲ್ಲಿ ಏನಂದ್ರಪ್ಪ, ಸ್ಟ್ರಾಂಗ್ ಆ್ಯಂಡ್ ಬ್ರ್ಯಾಂಡ್ ಲಾಯಲ್ಟಿ, ಮತ್ತು ವೀಕ್ನೆಸ್ ಅಂದರೆ ಲಿಮಿಟೆಡ್ ಆನ್ಲೈನ್ ಪ್ರಿಫರೆನ್ಸ್, ಆಪರ್ಚುನಿಟೀಸ್ ಅಂದರೆ ಗ್ರೋಯಿಂಗ್ ಕಾಮರ್ಸ್ ಮಾರ್ಕೆಟ್, ಥ್ರೆಟ್ ಅಂದರೆ ಅಗ್ರೆಸಿವ್ ನ್ಯೂ ಆನ್ಲೈನ್ ಕಾಂಪಿಟೇಷನ್. ಇದೆಲ್ಲ ಬಂದು ಅದು ನಾವು ಒಂದು ಕಂಪ್ನಿ ತೊಗೊಂಡಿದ್ದೀವಿ ಅಂದರೆ ಅದ್ರ ಮೇಲೆ ನಾವು ಇದೆಲ್ಲ ಹಾಕಿ ಒಂದು ಎಕ್ಸಾಂಪಲ್ ಆಗಿ ಬರೀಬೇಕಾಗತ್ತೆ. ಇದು ನಿಮಗೆ ಕೇಸ್ ಸ್ಟಡಿಯಲ್ಲಿ ಯೂಸ್ ಆಗುತ್ತೆ. ಮೇ ಬಿ ಕೇಸ್ ಸ್ಟಡಿಯಲ್ಲಿ ಈ ಥರ ಕೇಳೋ ಆಪ್ಷನ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಯಾವುದಪ್ಪ ಅಂದರೆ, ಡೆಸ್ಕ್ರೈಬ್ ದಿ ಚಾಲೆಂಜಸ್ ಆಫ್ ಸ್ಟ್ರಾಟಜಿಕ್ ಇಂಪ್ಲಿಮೆಂಟೇಷನ್. ಸೊ ಚಾಲೆಂಜಸ್ ಅಂದರೆ ಲ್ಯಾಕ್ ಆಫ್ ಕ್ಲಿಯರ್ ಕಮ್ಯುನಿಕೇಷನ್, ಇನ್ಅಡಿಕ್ವೆಂಟ್ ರಿಸೋರ್ಸ್, ರೆಸಿಸ್ಟೆಂಟ್ ಟು ಚೇಂಜ್, ಪೂರ್ ಲೀಡರ್ಶಿಪ್ ಆ್ಯಂಡ್ ಡೈರೆಕ್ಷನ್, ಲ್ಯಾಕ್ ಆಫ್ ಕೋಆರ್ಡಿನೇಷನ್, ಅನ್ರಿಯಲಿಸ್ಟಿಕ್ ಟೈಮ್ಲೈನ್ಸ್ ಆ್ಯಂಡ್ ಗೋಲ್ಸ್, ಮತ್ತು ಇನ್ಅಡಿಕ್ವೆಂಟ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್, ಚೇಂಜಿಂಗ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಕಾಂಪ್ಲೆಕ್ಸಿಟಿ ಆಫ್ ಸ್ಟ್ರಾಟಜಿ. ಇಷ್ಟೆಲ್ಲ ಬಂದು ಚಾಲೆಂಜಸ್ ಆಗಿರುತ್ತೆ. ಸೊ ಚಾಲೆಂಜಸ್ ಇಷ್ಟು ಬರೆದ ಮೇಲೆ ನಾವು ಓವರ್ಕಮ್ಮಿಂಗ್ ಬರೀಲ್ಲ ಅಂದರೆ ಪ್ರಾಪರ್ ಆನ್ಸರ್ ಅಂತ ಫೀಲ್ ಆಗಲ್ಲ. ಸೊ ಅದಕ್ಕೆ ಒಂದು 5 ಪಾಯಿಂಟ್ಸ್ ಆದರೂ ಅಲ್ಲಿ ಕೊಟ್ಟಿದ್ದೀನಲ್ವಾ ಸ್ಕ್ರೀನಲ್ಲಿ ಸೊ ಅಟ್ಲೀಸ್ಟ್ ಒಂದು 5 ಪಾಯಿಂಟ್ಸ್ ಆದರೂ ಬರೆದ್ರೆ ನಿಮಗೆ ಲೈಕ್ ಅದೊಂಥರ ಕಂಪ್ಲೀಟ್ ಫೀಲ್ ಆಗುತ್ತೆ. ಜಸ್ಟ್ ಫೇಸಸ್ ಚಾಲೆಂಜಸ್ ಮಾತ್ರ ಕೊಟ್ಟರೆ ಅದು ಸೊಲ್ಯೂಷನ್ ಏನಂತ ನಮ್ಗೆ ಗೊತ್ತಾಗಲ್ವಲ್ಲ, ಅದು ಕೊಟ್ಟರೆ ಇನ್ನೂ ನಮಗೆ ನಮ್ಮ ಆನ್ಸರ್ಸ್ಗೆ ನಮ್ಮ ಪೇಪರ್ಗೆ ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ, ರೈಟ್ ಎ ನೋಟ್ ಆನ್ ಪವರ್, ವ್ಯಾಲ್ಯೂಸ್, ಎಥಿಕ್, ಸೋಷಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಫರ್ಮ್. ಸೊ ಫಸ್ಟ್ ನಾವು ಪವರ್ ಅಂತ ತಗೊಂಡ್ರೆ ಅದ್ರ ಡೆಫಿನಿಷನ್ ಬರಿಬೇಕಾಗತ್ತೆ. ಮತ್ತು ಅದರಲ್ಲಿ ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ಪವರ್ ಬರಿಬೇಕಾಗತ್ತೆ. ಅದರಲ್ಲಿ ಎಕ್ಸ್ಪರ್ಟ್ ಪವರ್ ಆಗಿರ್ಬೋದು, ರೆಫರೆಂಟ್ ಪವರ್ ಆಗಿರ್ಬೋದು, ಮತ್ತು ರಿವಾರ್ಡ್ ಪವರ್ ಆಗಿರ್ಬೋದು, ಇದೆಲ್ಲ ಬರಿಬೇಕಾಗತ್ತೆ. ನೆಕ್ಸ್ಟ್ ರೋಲ್ ಇನ್ ಸ್ಟ್ರಾಟಜಿ. ಪವರ್ ಅದ್ರದ್ದು ರೋಲ್ ಏನು, ಪವರ್ ಇದ್ದರೆ ಏನು ಮಾಡ್ಬೋದು, ಅದರಿಂದ ಏನು ಸ್ಟ್ರಾಟಜಿ ಮಾಡ್ಬೋದು ಅನ್ನೋದು ಬರಿಬೇಕಾಗತ್ತೆ. ಸೇಮ್ ವ್ಯಾಲ್ಯೂಗಾಗಲಿ ಆರ್ ಎಥಿಕ್ಸ್ಗಾಗಲಿ ಮತ್ತು ಸೋಷಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಫರ್ಮ್ ಆಗಲಿ ಯಾವುದಕ್ಕೂ ಇದ್ರ ಫಸ್ಟ್ ನಾವು ಡೆಫಿನಿಷನ್ ಅಂತ ಬರೆದು ನೆಕ್ಸ್ಟ್ ಟೈಪ್ಸ್ ಅಂತ ಬರೆದು ಅದಾದಮೇಲೆ ಅದ್ರದ್ದು ರೋಲ್, ಅದ್ರದ್ದು ಏನು ಸ್ಟ್ರಾಟಜಿ ಸಿಗ್ನಿಫಿಕೆನ್ಸ್ ಇದೆ ಅಂತ ಬರೆದು ಆನ್ಸರ್ನ ಕ್ಲೋಷರ್ ಕೊಟ್ಟರೆ ಒಂದು ಪುಟಾಣಿ ಕನ್ಕ್ಲೂಷನ್ ಜೊತೆಗೆ ನಿಮ್ಮ ಆನ್ಸರ್ ತುಂಬ ವ್ಯಾಲ್ಯೂ ಆಗಿರುತ್ತೆ. ಸೊ ಇಷ್ಟಕ್ಕೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ವೀಡಿಯೋಸ್ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಹಾಕೋದು ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಆ್ಯಂಡ್ ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ. ಇದರಲ್ಲಿ ನಾನು ಪಕ್ಕ ಇವಾಗ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನೋ ಇದ್ರ ಎಲ್ಲ ನೋಟ್ಸ್ ಅದರಲ್ಲಿ ನಾನು ಹಾಕಿದ್ದೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಡೆಸ್ಕ್ರಿಪ್ಷನಲ್ಲೂ ಸಹ ನಾನು ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಲೈಕ್ ಅದ್ರ ಡಾಕ್ಯುಮೆಂಟ್ ಲಿಂಕ್ ಏನಿದೆಯೋ PDF ಅದು ಕೊಟ್ಟಿರ್ತೀನಿ, ಅಲ್ಲೂ ಒಂದ್ಸರಿ ಚೆಕ್ ಮಾಡ್ಬೋದು. ಅದಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ RJ Angry Bird ಆಗುತ್ತೆ. ನಿಮಗೆ ಏನಾದರೂ ಕ್ವೈರೀಸ್ ಇದ್ದರೆ ಆರ್ ಈ ಚಾಪ್ಟರ್ಸ್ ಎಲ್ಲ ಬಿಟ್ಟು ಬೇರೆ ಚಾಪ್ಟರ್ಸ್ ಆರ್ ಇದು ಬೇರೆ ಏನಾದರೂ ಬೇರೆ ಸಬ್ಜೆಕ್ಟ್ಸ್ದು ಏನಾದರೂ ಬೇಕು ಅಂದರೆ ನೀವು ಅಲ್ಲಿ ಪಿಂಗ್ ಮಾಡ್ಬೋದು, ನಾನು ಪಕ್ಕ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಮತ್ತು ದ್ಯಾಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಆಲ್. ಚಿಯರ್ಸ್ ಆಲ್.